ಕಾರ್ಯಕ್ರಮದ ಸ್ನೇಹಿತರೆ, ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ HSTR ರಿಕ್ರೂಟ್ಮೆಂಟ್ಗೆ ನೀವೆಲ್ಲ ರೆಡಿ ಆಗ್ತಾ ಇದ್ದೀರಾ. ಸದ್ಯದಲ್ಲೇ ನೋಟಿಫಿಕೇಶನ್ ಆಗೋ ಸಾಧ್ಯತೆ ಇದೆ. ಏನ್ ಓದ್ಬೇಕು, ಹೇಗ್ ಓದ್ಬೇಕು, ಏನೆಲ್ಲ ಓದ್ಕೊಂಡ್ರೆ ನಾವು ಗ್ಯಾರಂಟಿ ಈ ಬಾರಿ ಕ್ಲಿಯರ್ ಮಾಡ್ತೀವಿ ಅಂತೇಳಿ ತುಂಬಾ ಜನ ಯೋಚನೆ ಮಾಡ್ತಾ ಇದ್ದೀರಾ. ಅದಕ್ಕೋಸ್ಕರ ನಂದೊಂದು ಇಷ್ಟು ಗೈಡೆನ್ಸ್ ಬೇಕು ಅಂತ ತುಂಬಾ ಜನ ಕೇಳ್ಕೊಂಡ್ರಿ. ಹಾಗಾಗಿ ಒಂದಷ್ಟು ಮಾರ್ಗದರ್ಶನ ನೀಡೋಕೆ ಇವತ್ತು ಬಂದಿದ್ದೀನಿ. ಸ್ನೇಹಿತರೆ, 100% ನೀವು ಈ ಎಕ್ಸಾಮ್ ಅಲ್ಲಿ ಸಕ್ಸಸ್ ಆಗ್ಬೇಕಂದ್ರೆ ಏನೇನು ಸ್ಟಡೀಸ್ ಟಿಪ್ಸ್ ಅನ್ನ ಫಾಲೋ ಮಾಡಬೇಕು ಮತ್ತೆ ಏನೇನು ರೆಫರೆನ್ಸ್ ಬುಕ್ ಅನ್ನು ಓದಬೇಕು ಅನ್ನೋ ರಿಲೇಟೆಡ್ ಆಗಿ ಒಂದಿಷ್ಟು ಮಾತಾಡ್ತಾ ಬರ್ತೀನಿ. ವೆರಿ ಫಸ್ಟ್, ಲಿಖಿತ ಪರೀಕ್ಷೆಯಲ್ಲಿ 2 ಪೇಪರ್ ಇರುತ್ತೆ, ಪೇಪರ್ 1, ಪೇಪರ್ 2. ಪೇಪರ್ 1 ಯಾರ್ಯಾರು ಹೈಸ್ಕೂಲ್ ಟೀಚರ್ ಆಗಬೇಕು ಅಂತ ಇದ್ರೆ ಎಲ್ಲರಿಗೂ ಕಾಮನ್ ಇರುತ್ತೆ. ಪೇಪರ್ 2 ಸಬ್ಜೆಕ್ಟ್ ವೈಸ್ ಅಲ್ಲಿ ಬೇರೆ ಬೇರೆ ವಿಚಾರಗಳನ್ನ, ಬೇರೆ ಬೇರೆ ವಿಷಯಗಳನ್ನ ಒಳಗೊಂಡಿರುತ್ತೆ. ಪೇಪರ್ 1 ಸಾಮಾನ್ಯ ಜ್ಞಾನ, ಜನರಲ್ ನಾಲೆಡ್ಜ್ ಒಂದು 25 ಮಾರ್ಕ್ಸ್ ಇರುತ್ತೆ. ಇದರಲ್ಲಿ ಕರೆಂಟ್ ಅಫೇರ್ಸ್ ಒಂದು 8-10 ಮತ್ತೆ ಉಳಿದಿದ್ದಷ್ಟು 15 ಅಂಕಗಳು ಸ್ಟ್ಯಾಟಿಕ್ ಜಿಕೆಗಳಿರುತ್ತೆ. ಅದೇನಿರುತ್ತೆ ಅಂತ ಮುಂದೆ ಡಿಸ್ಕಸ್ ಮಾಡ್ತೀನಿ. ಎಜುಕೇಶನ್ ಸೈಕಾಲಜಿ ವಿತ್ ಪೆಡಾಗಜಿ ಒಂದು 25 ಅಂಕಗಳಿಗೆ. ಜನರಲ್ ಇಂಗ್ಲಿಷ್, ಸಾಮಾನ್ಯವಾಗಿ ಒಂದಷ್ಟು ಇಂಗ್ಲಿಷ್ ಗೊತ್ತಿರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡುತ್ತೆ ಈ ಪರೀಕ್ಷೆ, ಒಂದು 12 ಅಂಕಗಳಿಗೆ. ಕಂಪ್ಯೂಟರ್ ಅವೇರ್ನೆಸ್ ಒಂದು 13 ಅಂಕಗಳಿಗೆ. ಮೆಂಟಲ್ ಎಬಿಲಿಟಿ 25. ಪೇಪರ್ 1 ಈ ರೀತಿ ರೂಪುಗೊಂಡಿತ್ತು ಈ ಹಿಂದಿನ ಪರೀಕ್ಷೆ. ಈ ಬಾರಿ ಏನಾದರೂ ನೋಟಿಫಿಕೇಶನ್ ಅಲ್ಲಿ ಸ್ವಲ್ಪ ಲಿಟಲ್ ಬಿಟ್ ಮಾಡಿಫಿಕೇಶನ್ ಆಗಿ ಬಂದ್ರು ಬರ್ಬೋದು, ಅದಕ್ಕೋಸ್ಕರ ಕಾಯ್ತಾ ಇದ್ದೀವಿ. ದೆನ್ ಪೇಪರ್ 2 ನೀವು ಯಾವ್ಯಾವ್ದಕ್ಕೆ ಅಪಾಯಿಂಟ್ಮೆಂಟ್ ಆಗ್ತೀರಾ, ಕನ್ನಡ ಭಾಷೆಗೆ ಆಗ್ತಾ ಇದ್ದೀರಾ, ಇಂಗ್ಲಿಷ್ ಭಾಷೆ, ಹಿಂದಿ ಭಾಷೆ, ಉರ್ದು ಭಾಷೆ, ಮರಾಠಿ, ತೆಲುಗು, ತಮಿಳ್, ಹೀಗೆ ಬೇರೆ ಬೇರೆ ಭಾಷೆಗಳಿರುತ್ತೆ. PM ಫಿಸಿಕ್ಸ್ ಅಂಡ್ ಮ್ಯಾಥಮೆಟಿಕ್ಸ್ ಶಿಕ್ಷಕರು, CB ಕೆಮಿಸ್ಟ್ರಿ ಬಯಾಲಜಿ ಶಿಕ್ಷಕರು ಅಂತಾನೆ ಸಪರೇಟ್ ನೇಮಕಾತಿ ಇರುತ್ತೆ ಹೈಸ್ಕೂಲಲ್ಲಿ. ಸೋಷಿಯಲ್ ಸೈನ್ಸ್ಗೆ ಕಂಪ್ಲೀಟ್ ಸೋಷಿಯಲ್ ಸೈನ್ಸ್ ಟೀಚರ್ಸ್ ಅಂತ ಇರುತ್ತೆ, ದೈಹಿಕ ಶಿಕ್ಷಣ. ಹೀಗೆ ಹಲವಾರು ವಿಚಾರಗಳಿಗೆ ನಿಮ್ಮ ವಿಷಯಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆ ಪತ್ರಿಕೆ ಆಗಿರುತ್ತೆ. 100 ಅಂಕಗಳು. ಈ 200 ಅಂಕಗಳು, 100 ಅಂಕ ಪೇಪರ್ 1, 100 ಅಂಕ ಪೇಪರ್ 2, ಇವೆರಡು ಸೇರಿಸ್ಕೊಂಡು ನೀವು ಹೆಚ್ಚು ಸ್ಕೋರ್ ಏನ್ ತೆಗಿತೀರಾ ಅದರ 70%ಗೆ ನಿಮ್ಮ ಮೆರಿಟ್ ಕೌಂಟ್ ಮಾಡಿ ಲಿಸ್ಟ್ ಅನೌನ್ಸ್ ಮಾಡ್ತಾರೆ. ಹಾಗಾಗಿ GPSTR ಆ ತರ ಅಲ್ಲ, ಇಲ್ಲಿ ನಿಮ್ ಹೆಚ್ಚು CET ಬೇಸ್ಡ್ ಅಲ್ಲೇ ನಿಮ್ಮ ಡಿಸೈಡ್ ಆಗೋದ್ರಿಂದ ಪ್ರಯತ್ನ ಮಾಡ್ಬೋದು. ಸ್ನೇಹ, ಎಜುಕೇಶನ್ ಸೈಕಾಲಜಿ ಇಂಗ್ಲಿಷ್ ಅಲ್ಲಿ ನಾವು ಕಲಿತೀವಿ ಅನ್ನೋರ್ಗೆ SK ಮಂಗಲ್ ಅವರ ಎಜುಕೇಶನ್ ಸೈಕಾಲಜಿ ಚೆನ್ನಾಗಿದೆ, ಮತ್ತೆ ವಾಮದೇವಪ್ಪ ಸರ್ ಅವ್ರದ್ದು ಕೂಡ ಚೆನ್ನಾಗಿದೆ. ಅಂಡ್ JC ಅಗರ್ವಾಲ್ ಅವ್ರದ್ದು ಕೂಡ ಎಜುಕೇಶನ್ ಸೈಕಾಲಜಿ ಎಸೆನ್ಷಿಯಲ್ಸ್ ಇದೆ, ಅದು ಕೂಡ ಬ್ಯೂಟಿಫುಲ್. ಇದು ಇಂಗ್ಲಿಷ್ ಅಲ್ಲಿ ಓದೋರ್ಗೆ ಹೆಲ್ಪ್ ಆಗುತ್ತೆ. ಜೊತೆಗೆ ಬಂದ್ರೆ ಕನ್ನಡದಲ್ಲಿ ಡಾಕ್ಟರ್ ವಾಮದೇವಪ್ಪ ಸರ್ ಅವ್ರದ್ದು, HV ವಾಮದೇವಪ್ಪ ಅವರು ಇದಾರಲ್ಲ, ಅವ್ರದ್ದು ಚೆನ್ನಾಗಿದೆ ಪುಸ್ತಕ. ಮತ್ತೆ ಕ್ವಶನ್ ಬ್ಯಾಂಕ್ ಕೂಡ. KM ಸುರೇಶ್ ಸರ್ ಅವ್ರದ್ದು TET-ಗೋಸ್ಕರ ಒಂದು ಸೈಕಾಲಜಿ ಪುಸ್ತಕ ಬಿಟ್ಟಿದ್ದಾರೆ. ಆ ಪುಸ್ತಕ ಈ ಎಕ್ಸಾಮ್ ಕೂಡ ಹೆಲ್ಪ್ ಆಗುತ್ತೆ, ಯಾಕಂದ್ರೆ ತುಂಬಾ ಚೆನ್ನಾಗಿ ಅನಾಲಿಟಿಕ್ ಮಾಡಿದ್ದಾರೆ, ಅಲ್ಲಿ ಸೈಕಾಲಜಿಯನ್ನ ಸಿಂಪ್ಲಿಫೈಡ್ ಮಾಡಿದ್ದಾರೆ. ಹಾಗಾಗಿ ಈ 2 ಪುಸ್ತಕಗಳು, ಇನ್ನು ಕೊಂಗುವಾಡ, ಯಾದವಾಡ, ಹಲವಾರು ಆಥರ್ಸ್, ನೀವು ಯಾರು ಒಬ್ರಿಗೆ ಅಡಿಕ್ಟ್ ಆಗಿದ್ದೀರಾ ಆ ಬುಕ್ ಅನ್ನು ಬಿಟ್ಟು ಬರ್ರಿ ಅಂತ ಹೇಳಲ್ಲ, ಅದೇ ಬುಕ್ ಅನ್ನ ಡಿಟೇಲ್ಡ್ ಆಗಿ ಸ್ಟಡಿ ಮಾಡಿ ಆಟಕಟ್ಟೆಯಲ್ಲಿರುವಂತದ್ದು. ಈ ಪುಸ್ತಕ ತಗೊಂಡು ಸ್ವಲ್ಪ ವರ್ಕ್ ಮಾಡಿ, ಅದ್ರ ಜೊತೆಗೆ 25ಕ್ಕೆ 25 ಕಂಟೆಂಟ್ ಬೇಸ್ಡ್ ಆಗಿ ವರ್ಕ್ ಮಾಡ್ರಿ, ಆಟೋಮೆಟಿಕ್ಲಿ ಹೆಚ್ಚು ಸ್ಕೋರ್ ಮಾಡ್ಬೋದು. ಅಫೇರ್ಸ್ ಬಂದ್ರೆ ಅವಲೋಕನ ಅಂತ ಮ್ಯಾಗಝಿನ್ ಇದೆ, ಸ್ಪರ್ಧಾ ವಿಜೇತ, ಚಾಣಕ್ಯದವ್ರದಿದೆ, ಸ್ಫೂರ್ತಿ, ಜ್ಞಾನ ಸಾಧನ, ಸ್ಪರ್ಧಾ ಯಶಸ್ಸು, ಸ್ಪರ್ಧಾ ಅರಿವು, ಎನಿವನ್. ಡೀಪ್ ಆದ GK ಏನಿರಲ್ಲ, ಸಿಂಪಲ್ ಸೈನ್ಸ್, ಸಿಂಪಲ್ ಜಾಗ್ರಫಿ ಇರುತ್ತೆ. ಚಾಣಕ್ಯ ಕಣಜ, ನೂತನ ಚಾಣಕ್ಯ, ಕ್ಲಾಸಿಕ್ ಬೈನನ್ ಮಾರ್ಟಿನ್ ಅವ್ರ ಪುಸ್ತಕ ಚೆನ್ನಾಗಿದೆ, ಗುಡ್ ಬುಕ್ ಇದು. ಜೊತೆಗೆ ಆಬ್ಜೆಕ್ಟಿವ್ ಇಂಗ್ಲಿಷ್ ಅಂತ ಒಂದು ಪುಸ್ತಕ ಬರುತ್ತೆ, ಹರಿಮೋಹನ್ ಸಿಂಗ್. ಈ ಎಕ್ಸಾಮ್ ಅನ್ನ 15,000 GPSTR ಏನ್ ಕ್ಲಿಯರ್ ಆಗಿದ್ದಾರೆ ಅವರು ಬಿಗ್ ಕಾಂಪಿಟೇಟರ್. ಅದ್ರ ಜೊತೆಗೆ ಅಲ್ಲಿ ಮಿಸ್ ಆದಂತವ್ರು ಈ ರೇಸ್ ಅಲ್ಲಿ ನೀವು ಮುಂದ್ ಬರ್ಬೇಕು. ಅವ್ರು ಆಲ್ರೆಡಿ ಸೆಟ್ಲ್ ಆಗಿದ್ದಾರೆ, ಅವ್ರನ್ನ ಬೀಟ್ ಮಾಡ್ಕೊಂಡು ಯಾರಾದ್ರೂ ಮಿಸ್ ಆಗಿದ್ದೀರಾ ಅಲ್ಲಿ GPSTR, ಇಲ್ಲಿ ಬನ್ನಿ, ಇಲ್ಲಿ ನೀವು ಚಾಲೆಂಜ್ ತಗೊಂಡು ಕ್ಲಿಯರ್ ಮಾಡುವಂತ ಪ್ರಯತ್ನ ಮಾಡ್ರಿ.